14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಈ ಸೆಂಟ್ರಲ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಇದೆಯಲ್ಲ, IMCT, ಅವರು ಕೊಟ್ಟ 1 ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ. ಸೊ ಅವರು ಮೋಸ್ಟ್ಲಿ ನೋಡಿ, ಬೇಕಾದ್ರೆ ಓದ್ಬಿಡ್ತೀನಿ ನಿಮಗೆ. ನಿಯಮಗಳು ಏನು ಹೇಳುತ್ತವೆ? ಕೇಂದ್ರ ಸರ್ಕಾರವೇ ರಚಿಸಿಕೊಂಡಿರುವ ಡ್ರಾಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುಯಲ್ ಪ್ರಕಾರ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ to the drought affected area within a week of receipt of the memorandum from the state government. The AMCT will submit a report for the consideration of the central government. Following the visit to the drought affected areas, the central government will take a final decision on the assistance to the state from the NDRF within a month of the receipt of the IMCT report. ರಿಪೀಟ್ ಮಾಡಲಾ ಬೇಡಲ್ಲ? ಅರ್ಥ ಆಯ್ತಲ್ಲ ಎಲ್ರಿಗೂ? ಕನ್ನಡದಲ್ಲಿ ಅದು ಇಂಗ್ಲೀಷ್ನಲ್ಲಿದೆ. ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ, ಇವರು ಮೆಮೊರಾಂಡಮ್ ಕೊಟ್ಟು 7 ದಿನದಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ ಇದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಕೇಂದ್ರ ಸರ್ಕಾರ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಪರಿಹಾರ ಕೊಡೋದ್ರ ಬಗ್ಗೆ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಸೊ ದಿಸ್ ಈಸ್ ದಿ ಮ್ಯಾನ್ಯುಯಲ್ ಪ್ರಕಾರ ಇರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಮೆಮೊರಾಂಡಮ್ ಎಷ್ಟು? ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ 23ಕ್ಕೆ ನಾವು ಕೊಟ್ಟಿದ್ದೀವಿ ಮೆಮೊರಾಂಡಮನ್ನು. ಅವ್ರು ಬಂದು ಅಕ್ಟೋಬರ್ 9ರಿಂದ 14ರವರೆಗೆ 9ರಿಂದ 14ರವರೆಗೆ ಬಂದು ವಿಸಿಟ್ ಮಾಡಿ ಅಕ್ಟೋಬರ್ 20ಕ್ಕೆ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್ 20ಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಇನ್ಫಾರ್ಮೇಷನ್. ಅದಾದಮೇಲೆ ಇವರು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು RDPR ಮಿನಿಸ್ಟ್ರು 3 ಜನ ಡೆಲ್ಲಿಗೆ ಹೋಗಿದ್ರು. ಯಾಕಂತಂದರೆ ಡೆಲ್ಲಿಗೆ ಹೋದಾಗ ಅವರು ಇವ್ರಿಗೆ ಇಂಟರ್ವ್ಯೂನೇ ಕೊಡಲಿಲ್ಲ ಮಿನಿಸ್ಟರ್ಸ್. ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಅವ್ರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಅದಾದಮೇಲೆ ಒಂದು ಸಾರಿ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ, ಫೈನಾನ್ಸ್ ಮಿನಿಸ್ಟ್ರಿ. ಬಿಕಾಸ್ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿ ಇದೆಯಲ್ಲ, ಹೈ ಲೆವೆಲ್ ಕಮಿಟಿ ಚೇರ್ಮನ್. ನಾನು ಪತ್ರ ಬರೆದ ಮೇಲೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ನಾವಿಬ್ಬರು ಕೂಡ ಹೋಗಿ 19 ಡಿಸೆಂಬರ್ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಅವರಿಗೆ
ಮನವಿ ಮಾಡ್ಕೊಂಡಿದ್ವಿ, ಕೂಡಲೇ NDRF ಮೀಟಿಂಗ್ ಮಾಡೋಕ್ಕೆ ಹೇಳಿ ದುಡ್ಡು ಬಿಡುಗಡೆ ಮಾಡಿ. ಕಷ್ಟದಲ್ಲಿದ್ದೀವಿ ನಾವು. ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು 19 ಡಿಸೆಂಬರ್ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನು ನಾನು ಮತ್ತು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೆ. ಅವ್ರಿಗೆ ಭೇಟಿ ಮಾಡಿ ಎಲ್ಲನೂ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ ಎಲ್ಲ ವಿವರಿಸಿದ್ದೀವಿ. ಸೊ 20 ಡಿಸೆಂಬರ್ 2023 ಅವ್ರು ಏನು ಹೇಳಿದ್ರು ಅಂತಂದರೆ, ಇಲ್ಲ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಯು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಅದಾದಮೇಲೆ ಪ್ರೈಮ್ ಮಿನಿಸ್ಟ್ರು ಇಲ್ಲಿಗೆ ಬೆಂಗಳೂರು ಬಂದಿದ್ದರು. ನಾನು ಅವ್ರಿಗೂ ಕೂಡ ಇದನ್ನು ರಿಮೈಂಡ್ ಮಾಡಿದೆ, ಈ ಥರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ, ನಾವು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ, ಅದನ್ನು ಮಾಡಿ ಅಂತೇಳಿ. ಇಲ್ಲ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸೋ ಫಾರ್ ಇವತ್ತಿನವರಿಗೆ 1 ತಿಂಗಳಲ್ಲೇ ಅವರು ರಿಪೋರ್ಟ್ ಸಬ್ಮಿಟ್ ಆದಮೇಲೆ IMCT ರಿಪೋರ್ಟ್ ಕೊಟ್ಟ ಮೇಲೆ 1 ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದರೂ ಕೂಡ ಇವತ್ತಿನವರಿಗೆ ಬಿಡುಗಡೆ ಮಾಡಿಲ್ಲ. ಇನ್ ದಿ ಮೀನ್ ವೈಲ್ ನಾವು ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವೇನು ಮಾಡಿದ್ದೀವಿ ಅಂತಂದರೆ, ತಾತ್ಕಾಲಿಕವಾಗಿ 2,000 ರೂಪಾಯಿನವರಿಗೆ, ಅಲ್ಲ 2,000 ಅಲ್ಲ 2,000ವರೆಗೆ ಸುಮಾರು 33,44,000 ರೈತರಿಗೆ